ನಮಸ್ಕಾರ ಎಲ್ಲರಿಗೂ ಕೂಡ ಓಂ ಬ್ರಹ್ಮದೇವಾಯ ನಮ 2026 ಜನವರಿ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತೀನಿ. ಜನವರಿಲಿ ಎರಡು ಥರ ಭವಿಷ್ಯ ಚೇಂಜ್ ಆಗ್ತಾಯಿದೆ. ನಾನು ಇಯರ್ ಬಗ್ಗೆ ನಾನು ಮಾತಾಡೋಕ್ಕಲ್ಲ, ಹೊಸ ವರ್ಷದ ಬಗ್ಗೆ ಮಾತಾಡೋಕ್ಕಲ್ಲ, ಜನವರಿ ತಿಂಗಳ ಬಗ್ಗೆ ಮಾತಾಡ್ತೀನಿ. ಜನವರಿಲಿ 13ನೇ ತಾರೀಕಿಂದ ಗ್ರಹಗಳು ಚೇಂಜ್ ಆಗುತ್ತೆ. ಸೂರ್ಯ 13ನೇ ತಾರೀಕು ಶುಕ್ರ ಗ್ರಹ ಚೇಂಜ್ ಆಗ್ತಾನೆ, ಧನುಸು ರಾಶಿಯಿಂದ ಭಾಳ ವಿಶೇಷ ಮಕರ ರಾಶಿಗೆ. ಅದೇ ರೀತಿಯಲ್ಲಿ 15ನೇ ತಾರೀಕು ಸೂರ್ಯ ಚೇಂಜ್ ಆಗ್ತಾನೆ. ಅದೇ ಥರ 16ನೇ ತಾರೀಕು ಕುಜ ಚೇಂಜ್ ಆಗ್ತಾನೆ. 17ನೇ ತಾರೀಕು ಜನವರಿ ಬುಧ ಗ್ರಹ ಚೇಂಜ್ ಆಗ್ತಾನೆ. ಹಾಗಾಗಿ ಮಕರ ರಾಶಿಗೆ 4 ಗ್ರಹನೂ ಕೂಡ ಧನುಸು ರಾಶಿಯಿಂದ ಚೇಂಜ್ ಆಗ್ತಾರೆ. ಗುರು ಇರೋ ಜಾಗದಲ್ಲಿ ಇರ್ತಾನೆ, ಶನಿ ಇರೋ ಜಾಗದಲ್ಲಿ ಇರ್ತಾನೆ, ರಾಹು ಇರೋ ಜಾಗದಲ್ಲಿ ಇರ್ತಾನೆ, ಕೇತು ಇರೋ ಜಾಗದಲ್ಲಿ ಇರ್ತಾನೆ. ಚಂದ್ರ ಎಂದಿನಂತೆ 2 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಿರ್ತಾನೆ. ಪ್ರತಿ ನಕ್ಷತ್ರ ಕೂಡ ಚಂದ್ರ ಚೇಂಜ್ ಆಗ್ತಿರ್ತಾನೆ. ಇಲ್ಲಿ ಈ ಒಂದು ಟೈಮಲ್ಲಿ 12 ರಾಶಿಗೂ ಕೂಡ ಈ ಒಂದು ತಿಂಗಳಲ್ಲಿ 2 ಸರಿ ಪುನಃ ಜನ್ಮ ಆಗುತ್ತೆ. ಮಕರ ರಾಶಿಗೆ ಬಂದ ಮೇಲೆ 17ನೇ ತಾರೀಕಿಂದ ಒಂದು ಜಾತಕ ಆಗುತ್ತೆ, 17ನೇ ತಾರೀಕುವರೆಗೂ ಒಂದು ಯೋಗ ಇರುತ್ತೆ. ಈ 2 ರಾಶಿ ಪಾಯಿಂಟ್ಸನ್ನ ನೀವು ಅಬ್ಸರ್ವ್ ಮಾಡಲೇಬೇಕಾಗುತ್ತದೆ. ಅದ್ಭುತವಾದ ವೈಬ್ರೇಷನ್ ಇದೆ. ಈ ತಿಂಗಳು ಬಂಪರ್ ಬೆಳೆ ಇದೆ. ಜನವರಿ ತಿಂಗಳಲ್ಲಿ ಪ್ರತಿ ಜನವರಿಯಲ್ಲೂ ಕೂಡ ಈ ಒಂದು ತಿಂಗಳು 2026 ಜನವರಿ ಭವಿಷ್ಯವನ್ನು ನೋಡಬೇಕಾದ್ರೆ 15 ದಿವಸ ಕಷ್ಟ, 15 ದಿವಸ ಸುಖ ಎರಡನ್ನೂ ಕೂಡ ಅನುಭವಿಸಿದ್ರೆ ಅದರಲ್ಲಿ ಬಂಪರ್ ಯೋಗಗಳು ಯಾವ್ಯಾವ ರಾಶಿಗಿರೋದ್ರಿಂದ ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕಾಗುತ್ತೆ. ಈ ವಾರದಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನ್ನು, ಬಣ್ಣಗಳು, ಕಲರ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ರಾಶಿಯವರಿಗೆ ತುಂಬ ಪಾಸಿಟಿವ್ ಇರುತ್ತೆ. ನಿಮ್ಮ ರಾಶಿಗೆ ಲಕ್ಕಿ ನಂಬರ್ಸು, ಅನ್ಲಕ್ಕಿ ನಂಬರ್ಸು, ನಿಮ್ಮ ರಾಶಿಗೆ ಯಾವ ರಾಶಿಯವರಿಗೆ ಯಾರೆಲ್ಲ ಫ್ರೆಂಡ್ ಆಗ್ತಾರೆ, ಯಾರು ಫ್ರೆಂಡ್ ಆಗಲ್ಲ, ಇದು ಎಲ್ಲವೂ ಮಾಹಿತಿಯನ್ನು ಈ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ನೀವೆಲ್ಲ ಯಾವ ದೇವ್ರನ್ನ ಆರಾಧಿಸಬೇಕು, ಯಾವ್ಯಾವ ರಾಶಿಯವರು ಯಾವ ದೇವ್ರನ್ನ ಆರಾಧಿಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬಂಪರ್ ಬೆಳೆ ಒಂದು ಕುಂಭ ರಾಶಿಗೆ ಮತ್ತು ಭಾಳ ವಿಶೇಷವಾಗಿ ಮೀನ ರಾಶಿಗೆ ತುಂಬ ರಾಜಯೋಗ, ವೃಷಭ ರಾಶಿಗೆ ತುಂಬ ರಾಜಯೋಗವನ್ನು ಕೊಡ್ತಿದ್ದಾರೆ. ಈ ಒಂದು ಟೈಟ್ ಆಗದೆ ಮಿಥುನ ರಾಶಿಯವರು, ಕಟಕ ರಾಶಿಯವರಿಗೆ ಬಂಪರ್ ಮದುವೆ ಜೀವನವನ್ನು ಸಕ್ಕತ್ತ ನೋಡ್ತಿದ್ರು. 6ನೇ ತಾರೀಕು ಸಿಂಹ ರಾಶಿಗೆ ಏನಾಗುತ್ತೆ ನೋಡೋಣ. 12 ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿಗೆ ಹೇಗಿದೆಯಪ್ಪ ಅಂದರೆ, ಕನ್ಯಾ ರಾಶಿ ಲಕ್ಕಿ ನಂಬರ್ಸ್ ಈ ಸರಿ ತುಂಬ ಪಾಸಿಟಿವ್ ನಂಬರ್ ಬರ್ತಾ ಇದ್ದಾವೆ. ಕನ್ಯಾ ರಾಶಿಗೆ ಪರ್ಮನೆಂಟ್ ಲಕ್ಕಿ ನಂಬರ್ಸು ನೀವು ಬರ್ಕೊಳ್ಳಿ. 8383 ಅನ್ನೋ ನಂಬರ್ಸನ್ನು ಎಷ್ಟು ಸರಿ ರಿಪೀಟ್ ಮಾಡ್ತಿರಲ್ಲ, 38 ಯೂಸ್ ಮಾಡ್ತಿರೋ ತುಂಬ ಲಕ್ಕನ್ನು ತಂದು ಕೊಡುತ್ತೆ. 38 ಈ ಒಂದು ಜನವರಿ ತಿಂಗಳಲ್ಲಿ 8338 ಜನವರಿಗೆ ತಿಂಗಳಲ್ಲಿ ಕನ್ಯಾ ರಾಶಿಗೆ ಲಕ್ಕಿ ನಂಬರ್ಸ್ ಆಗಿರುತ್ತೆ. ಅದ್ರ ಕನ್ಯಾ ರಾಶಿಯವರಿಗೆ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಈ ವಾರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಲಕ್ಕಿ ನಂಬರ್ಸಾಗಿ 5 ಬಳಸ್ಬೋದು. 5 ತುಂಬ ಲಕ್ಕಿ ನಂಬರ್ ಆಗುತ್ತೆ. ಅದೇ ಥರ ನಿಮಗೆ 15 ತುಂಬ ಲಕ್ಕಿ ನಂಬರ್ ಆಗುತ್ತೆ. ಅದೇ ಥರ ನಿಮ್ಮ ಲೈಫಲ್ಲಿ ನಿಮಗೆ 6 ತುಂಬ ಲಕ್ ನಂಬರ್ ಆಗುತ್ತೆ. 15 ಲಕ್ಕಿ ನಂಬರು. ಆ ಥರ 19 ತುಂಬ ಲಕ್ಕಿ ನಂಬರ್ ಆಗುತ್ತೆ. ಈ ಕನ್ಯಾ ರಾಶಿಯವರಿಗೆ 100% ಜನವರಿ ತಿಂಗಳು ಚೆನ್ನಾಗಿದೆ. 100% ಚೆನ್ನಾಗಿದೆ. ಒಂದು ದಿವಸನೂ ನಿಮ್ಮ ಟೈಮ್ ಕೆಡಲ್ಲ. ನೀವು 14ನ ನಂಬರ್ನ ಅವಾಯ್ಡ್ ಮಾಡಿ, 4 ನಂಬರ್ನ ಅವಾಯ್ಡ್ ಮಾಡಿ, 7 ಅವಾಯ್ಡ್ ಮಾಡಿ. ನೀವು 4, 7 ಅವಾಯ್ಡ್ ಮಾಡಿ. 4, 7 ವೆರಿ ಡೇಂಜರ್ ನಂಬರ್ಸು. ಅಂದರೆ 4 ಗಂಟೆ 7 ನಿಮಿಷ, 7 ಗಂಟೆ 4 ನಿಮಿಷ, ಈ ಥರ 4 ಬರೋ ಟೈಮ್ಗಳನ್ನ ಅವಾಯ್ಡ್ ಮಾಡಿ. 7 ಬರೋ ಟೈಮನ್ನು ಅವಾಯ್ಡ್ ಮಾಡಿ. 7, 16, 25 ಅವಾಯ್ಡ್ ಮಾಡಿ. 4, 13, 22, 31 ಅವಾಯ್ಡ್ ಮಾಡಿ. ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಈ 2 ನಂಬರ್ ಅವಾಯ್ಡ್ ಮಾಡಿ. ಅದೇ ಥರ ನೀವು ಕನ್ಯಾ ರಾಶಿಯವರು ಒಂದು ಅಶ್ವಿನಿ ಮಖ ಮೂಲ ನಕ್ಷತ್ರನ ಫಾಲೋ ಮಾಡಬೇಡಿ. ನಿಮ್ಮ ಪ್ರಾಬ್ಲಮ್ ಸಿಗಕ್ಕೈತೀರ. ಅದೇ ಥರ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರನ ಅವಾಯ್ಡ್ ಮಾಡಿ. ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರನ ಅವಾಯ್ಡ್ ಮಾಡಿ. ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕಾಣ್ತಾ ಹೋಗ್ತೀರ. ಸಿಕ್ಕಾಪಟ್ಟೆ ಪ್ರಾಬ್ಲಮಿಂದ ನೀವು ಆಚೆ ಬಂದೇ ಬರ್ತೀರ. ನಿಮ್ಮ ಪ್ರಾಬ್ಲಮ್ಗೆ ಅದ್ಭುತವಾದ ದಿನಗಳು ಬರ್ತವೆ. ಪಾಸಿಟಿವ್ ಮೇಲೆ ಪಾಸಿಟಿವ್ನ ನೋಡ್ತೀರ. ಕನ್ಯಾ ರಾಶಿಯವರಿಗೆ ರಾಹು ನಕ್ಷತ್ರ ಟೆಂಪಲ್ನ ಅಟೆಂಡ್ ಮಾಡಿ. ಅದೇ ಥರ ಕೇತು ಟೆಂಪಲ್ನ ಅತಿ ಹೆಚ್ಚು ಅವಾಯ್ಡ್ ಮಾಡಿ. ರಾಹು ಟೆಂಪಲ್ನ ಕೇತು ಟೆಂಪಲ್ ಕೆಟ್ಟ ಗ್ರಹ ಟೈಮಲ್ಲಿ ಕೆಟ್ಟ ಟೆಂಪಲ್ ಹೋದ್ರೆ ಇನ್ನೂ ನೆಗೆಟಿವ್ ಆಗುತ್ತೆ. ಈ ತಿಂಗಳು ರಾಹು ಟೆಂಪಲ್, ಕೇತು ಟೆಂಪಲ್ಗೆ ಹೋಗ್ಬಿಡಿ. ಹೋಗ್ಬೇಕಾದ್ರೆ ಶನಿ ಮತ್ತು ಗುರು ಗ್ರಹ ಟೆಂಪಲ್ನ ಅಟೆಂಡ್ ಮಾಡಿ. ಬುಧ, ಸೂರ್ಯ, ಶುಕ್ರ ಗ್ರಹನ ಅಟೆಂಡ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿದೆ. ನೀವು ಅತಿ ಹೆಚ್ಚು ಈ ವಾರ ಬುಧಗ್ರಹದ ಬಣ್ಣ ಮತ್ತು ಬುಧಗ್ರಹ ಟೆಂಪಲ್ಲು, ಗುರುಗ್ರಹ ಟೆಂಪಲ್ಲು, ಗುರುಗೆ ಸಂಬಂಧಪಟ್ಟಂಥ ಶ್ಲೋಕ, ಕುಜಗ್ರಹ ಸಂಬಂಧಪಟ್ಟಂಥ ಶ್ಲೋಕ, ಶನಿ ಸಂಬಂಧಪಟ್ಟಂಥ ಶ್ಲೋಕ, ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಂಥ ಶ್ಲೋಕು, ನಿಮ್ಮ ಮನೆಯಲ್ಲಿ ತುಂಬ ಪಾಸಿಟಿವ್ ಬರ್ಬೇಕಂದ್ರೆ ನೀಲ ಕನಕ ಪುಷ್ಯರಾಗನ ಒಂದು ಕಡೆ ಇಟ್ಟು ಮಲಗೋದು, ನಿದ್ದೆ ಮಾಡೋದು, ಎನರ್ಜಿ ಬರೋದು, ತುಂಬ ಬ್ಯೂಟಿಫುಲ್ ಅಂತ ಸ್ಟೋನನ್ನು ಕೊಡುತ್ತೆ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಡೈಲಿ ಬೆಳಗ್ಗೆ ತುಳಸಿಯನ್ನು ಪೂಜೆ ಮಾಡೋದು, ತುಳಸಿ ತಿನ್ನೋದು, ಇದೆಲ್ಲ ಲಕ್ಕಿ ಮೇಲೆ ಲಕ್ಕಿ ಅಂತ ಹೇಳುತ್ತೆ. ಕನ್ಯಾ ರಾಶಿಯವರಿಗೆ ಸೂಪರ್ ಟೈಮು. ಒಳ್ಳೆಯದಾಗಲಿ.